ಹರೇ ರಾಮ. ಕರುಣರಸದ ಕೋಡಿ ವರಿವ ಕಟಾಕ್ಷದ ಪರತತ್ವ ವರೂಪ ವಾಲಾಪದ ವರ ಪುಣ್ಯಮಯ ಶರೀರದ ನಿರಾಭಾರಿ ಗುರುವಿರಲಿ ಎನ್ನ ಮಾನಸದೆ, ಆ ಸದ್ಗುರುವಿರಲಿ ನಮ್ಮೆಲ್ಲರ ಮಾನಸದೆ. ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ನಿರಾಭರಣ ಸುಂದರ ಪ್ರಭು ಶ್ರೀರಾಮ ಇನ್ನು ಆಭರಣಗಳು ಸೇರಿದ ಮೇಲೆ ಕೇಳಬೇಕಾ ಆ ಶೋಭೆ ಎಂಥದ್ದು, ಅನಿರ್ವಚನೀಯ, ಕಣ್ಣು ಮನಸ್ಸು ಮಾತಿಗೆ ಮೀರಿರುವಂಥದ್ದು. ಅಂತಹ ಅನನ್ಯ ಶೋಭೆಯಿಂದ ಕಂಗೊಳಿಸುವಂತಹ ಸ್ವರ್ಣ ಮಂಟಪದಲ್ಲಿ ವಿರಾಜಮಾನನಾದ ಸರ್ವಾಭರಣ ಭೂಷಿತನಾದ ಪ್ರಭು ಶ್ರೀರಾಮಚಂದ್ರನನ್ನು ಮತ್ತು ಅವನ ಸುತ್ತ ನೆರೆದಿರುವ ಎಲ್ಲ ದೇವತೆಗಳನ್ನು ಮನಸಾರೆ ಭಾವಿಸಿ ದಂಭೆಮೂಲೆ ಪುರುಷೋತ್ತಮ ಮತ್ತು ಕುಟುಂಬ ನಡೆಸಿದ ಈ ಒಂದು ಸ್ವರ್ಣಭಿಕ್ಷೆಯ ಆಶೀರ್ವಚನದ ರೂಪದಲ್ಲಿ ಕೆಲವು ಮಾತುಗಳು. ನಮ್ಮ ಉಪಾಧ್ಯಾಯರು ನಮಗೆ ಚಿಕ್ಕ ವಯಸ್ಸಿನಲ್ಲಿ ನಿರೂಪಿಸುತ್ತಿದ್ದ ಒಂದು ಕಥೆ ನಮಗೆ ಈ ಸಮಯದಲ್ಲಿ ನೆನಪಾಗ್ತದೆ. ಒಂದು ಚಿಕ್ಕ ದೃಷ್ಟಾಂತ ಅದು. ವೈಕುಂಠದಲ್ಲಿ ಶ್ರೀಮನ್ನಾರಾಯಣ ಶೇಷಶಾಹಿಯಾಗಿ ಪವಡಿಸಿದ್ದಾನೆ. ಲಕ್ಷ್ಮಿ, ಮಹಾಲಕ್ಷ್ಮೀ ದೇವಿ ಅವನ ಕಾಲು ಉತ್ತುತ್ತಾ ಇದ್ದಾಳೆ. ಇದು ವೈಕುಂಠದ ನಿತ್ಯ ದೃಶ್ಯ ಅಲ್ವಾ, ಯಾವಾಗಲೂ ಈ ದೃಶ್ಯ ಇರುವಂಥದ್ದು ವೈಕುಂಠದಲ್ಲಿ. ಆದರೆ ಇದ್ದಕ್ಕಿದ್ದ ಹಾಗೆ ಶ್ರೀಮನ್ನಾರಾಯಣ ಮಾಯವಾದನಂತೆ. ಲಕ್ಷ್ಮಿ ಕಾಲು ಒತ್ತುತ್ತಾನೆ ಇದ್ದಾಳೆ, ಇದ್ದಕ್ಕಿದ್ದಾಗ ಇಲ್ಲ ನಾರಾಯಣ ಅಂತ. ಹೆಚ್ಚು ಹೊತ್ತಿಲ್ಲ, ಕೆಲವು ಕ್ಷಣಗಳು ಅಷ್ಟೇ ಮತ್ತೆ ಪ್ರತ್ಯಕ್ಷ ಆದನಂತೆ. ಆಗ ಲಕ್ಷ್ಮಿ ಕೇಳಿಲ್ಲಂತೆ, ಎಲ್ಲಿ ಹೋಗಿದ್ರಿ? ಹೆಂಡತಿಯರು ಗಂಡಂದ್ರಿಗೆ ಕೇಳ್ತಾ ಇರ್ತಾರೆ ಪ್ರಶ್ನೆಯನ್ನು, ಎಲ್ಲಿ ಹೋಗಿದ್ರಿ? ಆ ಪ್ರಶ್ನೆಯನ್ನೇ ಲಕ್ಷ್ಮಿ ನಾರಾಯಣನಿಗೆ ಕೇಳ್ತಾಳಂತೆ. ಅಷ್ಟು ಅವಸರದಲ್ಲಿ ನನಗೂ ಹೇಳಿದೆ, ಎಲ್ಲಿ ಏನು ಎತ್ತ ಏನು ಹೇಳಿದೆ, ಎಲ್ಲಿ ಹೋಗಿದ್ರಿ ಅಂತ. ಅದಕ್ಕೆ ನಾರಾಯಣ ಹೇಳಿದಂತೆ, ನನ್ನ ಒಬ್ಬ ಭಕ್ತ ಅವನನ್ನು 4 ಜನ ಸುತ್ತುವರೆದಿದ್ದರು ದುಷ್ಟರು. ಅವನು ಪ್ರಾರ್ಥನೆ ಮಾಡಿದ, ನಾರಾಯಣ ಎಲ್ಲಿದ್ದೀ ಅಂತ ಪ್ರಾರ್ಥನೆ ಮಾಡಿದ, ರಕ್ಷಣೆ ಮಾಡುವಂತ. ರಕ್ಷಣೆಗಾಗಿ ಧಾವಿಸಿದೆ. ಸರಿ, ಲಕ್ಷ್ಮಿ ಹೇಳಿದಂತೆ, ಆದರೆ ನೀವು ಬೇಗ ಬಂದಿರಿ, ನೀವು ಅಲ್ಲಿ ಹೋದ ಕೆಲಸ ಮಾಡಿ ಬಂದಾಗ ಅನಿಸೋದಿಲ್ಲ ನನಗೆ, ತುಂಬ ಬೇಗ ನೀವು ಹಿಂತಿರುಗಿ ಬಂದಿರಿ, ಅದ್ಯಾಕೆ ಅಂತ ಕೇಳಿದಂತೆ ಲಕ್ಷ್ಮಿ ಅಂತ. ಹೆಂಡತಿಯರು ಹಾಗೆ ಗಂಡಂದಿರ ವಿಷಯದಲ್ಲಿ ಪೂರ್ತಿ ಅವರು ವಿವರ ಕೇಳ್ತಾರೆ, ಸಣ್ಣ ಸಣ್ಣ ವಿವರ ಕೂಡ ಕೇಳ್ತಾರೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಅಂತ ಅನ್ಬೋದು. ಹಾಗೆ ಅವಳು ವಕೀಲರು ಕೇಳುವ ಪ್ರಶ್ನೆಯನ್ನು ಕೇಳಿದಂತೆ, ಇಷ್ಟು ಬೇಗ ಬಂದ್ರಲ್ಲ, ಕಡಿಮೆ ಸಮಯದಲ್ಲಿ ಬಂದ್ರಲ್ಲ, ನೀವು ಹೋದ ಕೆಲಸ ಮಾಡಿ ಬಂದಿದ್ದು ಹೌದಾ, ನೀವು ಏನು ಮಾಡಿದ್ರಿ ಅಂತ ಕೇಳುವಾಗ ನಾರಾಯಣ ಹೇಳಿದಂತೆ, ಇಲ್ಲ, ನಾನು ಹೋಗುವ ಹೊತ್ತಿಗೆ ಅವನೇ ಒಂದು ಕೋಲ್ ತಗೊಂಡು ಸಿದ್ಧ ಆಗಿದ್ದ, ಅಲ್ಲೇ ಪಕ್ಕದಲ್ಲಿ ಬಿದ್ದ ಒಂದು ದೊಣ್ಣೆ ತಗೊಂಡು ಅವನೇ ಹೋರಾಟಕ್ಕೆ ಸಿದ್ಧ ಆಗಿದ್ದ, ಮತ್ತು ನನಗೇನು ಕೆಲಸ ಅಂತ ಹಿಂದಿರುಗಿ ಬಂದುಬಿಟ್ಟೆ ಅಂತ ನಾರಾಯಣ ಹೇಳಿದ ಅಂತ. ಮೇಲ್ನೋಟಕ್ಕೆ ತುಂಬ ಒಂದು ಬರೇ ತಮಾಷೆಯ ಕಥೆ ಇದು, ಆದರೆ ಇದರಲ್ಲಿ ತುಂಬ ಗಂಭೀರ ತತ್ವ ಅಡಗಿದೆ ಅಂತ. ದೇವರು ನಮ್ಮನ್ನು ರಕ್ಷಣೆ ಮಾಡೋದು ಯಾವಾಗ ಅಂದರೆ, ನಾನು ಅಂತ ಇಲ್ಲದೆ ಇದ್ದಾಗ ಅಂತ. ನಾನು ಮಾಡ್ತೇನೆ, ನಾನು ಮಾಡಿದೆ ಅಂತ ಬಂದರೆ ದೇವರು ದೂರ ನಿಲ್ತಾನಂತೆ ಅಂತ. ನೀನೇ ಅಂತಿದ್ರೆ ಅವನು ನಮ್ಮ ಕೆಲಸವನ್ನು ಅವನೇ ಮಾಡ್ತಾನಂತೆ ಅಂತ. ಅದಕ್ಕೆ ಇದೊಂದು ಉದಾಹರಣೆ ಅಂತ. ಹಾಗಾಗಿ ಅವನು ಪೂರ್ತಿ ಸಂಪೂರ್ಣ ಶರಣಾಗತಿಯೇ ಮಾಡಿಬಿಟ್ಟಿದ್ರೆ ದ್ರೌಪದಿಯ ಹಾಗೆ. ದ್ರೌಪದಿ ಆ ವಸ್ತ್ರಾಭರಣದ ಸಮಯದಲ್ಲಿ 2 ಕೈ ಮೇಲೆ ಎತ್ತಿ ಪ್ರಾರ್ಥನೆ ಮಾಡಿದ ಅಂತ ಕೇಳ್ತೇವೆ ನಾವು. ದಾಸರು ಹರಿಕಥೆ ದಾಸರು ನಿರೂಪಣೆ ಮಾಡುವಾಗ ಮಾಡೋದುಂಟು ಅಂತ.
ಅವಳು ಒಂದೇ ಕೈ ಮೇಲೆತ್ತಿ, ಒಂದು ಕೈಯಿಂದ ಸರಿ ಹಿಡ್ಕೊಂಡಿದ್ಲು, ಇನ್ನೊಂದು ಕೈ ಮೇಲೆತ್ತಿ ಪ್ರಾರ್ಥನೆ ಮಾಡ್ತಾ ಇದ್ಲು. ಬರಲಿಲ್ಲ ಕೃಷ್ಣ. ಎರಡೂ ಕೈ ಮೇಲೆತ್ತಿ ಪ್ರಾರ್ಥನೆ ಮಾಡುವಾಗ ಬಂದ ಅಂತ. ಇದಕ್ಕೆ ಹೊಂದಿಕೆ ಆಗುವಂತೆ ಇದೆ ಆ ಕಥೆ. ಆ ಉದಾಹರಣೆ ಕೂಡ ಇದಕ್ಕೆ ಸಲ್ಲುವಂತೆ ಇದೆ ಅಂತ. ಅಲ್ಲಿ ಪುರುಷ ಪ್ರಯತ್ನವೇ ಇಲ್ಲ, ಅಲ್ಲಿ ಪೂರ್ತಿ ಶರಣಾಗತಿ. ನೀನು ಅಂತಷ್ಟೇ, ನಾನು ಅಂತ ಇಲ್ಲ ಅಂತ. ನಾನು ಮಾಡ್ತೇನೆ, ಮಾಡಿದೆ ಅನ್ನೋ ಶಬ್ದವೇ ಇಲ್ಲ ಅಂತ. ಆಗ ಅವನೇ ಮಾಡ್ತಾನೆ, ಎಲ್ಲವನ್ನೂ ಅವನೇ ಮಾಡ್ತಾನೆ. ನಾವು ಮಾಡಬೇಕಾದೆಲ್ಲವನ್ನು ಕೂಡ ಅವನೇ ಮಾಡ್ತಾನೆ. ಹಾಗಾಗಿ ನಿಮಗೆ ದೇವರ ಆಶೀರ್ವಾದ ಪೂರ್ತಿ ಬೇಕು ಅಂತಾದರೆ ನೀವು ಬಿಡಬೇಕು. ಏನನ್ನು ಅಂದರೆ, ನಾನು ಮಾಡಿದೆ ಅಥವಾ ನಾನು ಮಾಡುತ್ತೇನೆ, ನೀವೇ ಮಾಡಿ, ಆದರೆ ಆ ಭಾವ ಬೇಡ. ನಾನು ಮಾಡಿದೆ, ನಾನು ಮಾಡ್ತೇನೆ ಎಂಬ ಭಾವ ಬೇಡ. ಆ ಭಾವ ಬಂದರೆ ದೈವ ಬಲ ನಿಮ್ಗೆ ಒದಗಿ ಬರೋದಿಲ್ಲ. ಅಹಂ, ಕನ್ನಡದಲ್ಲಿ ಅಹಂ ಅಹಂ ಅಂತ ಹೇಳ್ತಾರಲ್ಲ, ಅಹಂಕಾರ. ಅಹಂ ಅಂದರೆ ಸಂಸ್ಕೃತದಲ್ಲಿ ನಾನು ಅಂತಷ್ಟೇ ಅರ್ಥ ಅದಕ್ಕೆ, ಆ ಶಬ್ದಕ್ಕೆ. ಅಹಂ ಅಂದರೆ ನಾನು ಅಂತ. ಆ ನಾನು ಅನ್ನೋದು ಮುಂದೆ ಬಂದರೆ ಅವನು ಹಿಂದೆ ಹೋಗ್ತಾನೆ. ನಾನು ಅನ್ನೋದು ಹಿಂದೆ ನಿಂತರೆ ಅವನು ಮುಂದೆ ಬರ್ತಾನೆ, ಅವನು ಮುಂದೆ ನಿಂತು ರಕ್ಷಣೆ ಮಾಡ್ತಾನೆ ಎಂಬುದಾಗಿ ಹೇಳೋದುಂಟು. ಅದ್ವೈತವನ್ನು ನಿರೂಪಣೆ ಮಾಡುವಾಗಲೂ ಕೂಡ ಇದನ್ನು ಹೇಳೋದುಂಟು. ದೈವದ ಮನೆಯ ಬಾಗಿಲನ್ನು ತಟ್ಟಿ ಒಳಗೆ ಬರಲ್ಲ ಅಂತ ಕೇಳಿದಾಗ ಒಳಗಡೆಯಿಂದ ದೈವ ಅಂದರೆ ದೇವರನ್ನು ಅರ್ಥದಲ್ಲಿ ಇಡ್ತಾ ಇರುವಂಥದ್ದು, ನಾವು ಭಗವಂತ ಅನ್ನೋ ಅರ್ಥದಲ್ಲಿ ಇಡ್ತಾ ಇರುವಂಥದ್ದು. ಅದರ ಪ್ರಶ್ನೆ ಯಾರು ಅಂತ, ನಾನು ಇಂಥವನು ಅಂತ ಉತ್ತರ ಬಂದಾಗ ದೇವರು ಬಾಗಿಲು ತೆಗಿಲಿಲ್ವಂತೆ. ಯಾಕೆ ಬಾಗಿಲು ತೆಗಿಲಿಲ್ಲ ಅಂದರೆ, ಇಲ್ಲಿ ಇಬ್ಬರಿಗೆ ಜಾಗ ಇಲ್ಲ ಇಲ್ಲಿ ಅಂತ. ನನ್ನ ಮನೆಯೊಳಗೆ ಇಬ್ಬರಿಗೆ ಜಾಗ ಇಲ್ಲ ಅಂತ, ಹೋಗು ಅಂತ. ಆ ಜೀವ ಎಷ್ಟೋ ವರ್ಷ ತಪಸ್ಸು ಮಾಡಿ ಮತ್ತೆ ಹೋಗಿ ಬಾಗಿಲು ತಟ್ಟುವಾಗ ಮತ್ತೆ ಪುನಃ ಪ್ರಶ್ನೆ ಯಾರು ಅಂತ. ಆಗ ಉತ್ತರ ನೀನೇ ಅಂತ. ಬಾಗಿಲು ತೆರೀತಂತೆ ಅಂತ. ಯಾಕೆಂದರೆ ಅದ್ವೈತ ಅಂದರೆ ಹಾಗೆ ಅಂತ. ಅದ್ವೈತ ಎನ್ನುವಾಗ ನಾನು ನೀನು ಎರಡಕ್ಕೆ ಜಾಗ ಇಲ್ಲ ಅಲ್ಲಿ. ಆ ದೇವರಲ್ಲಿ ಎರಡಕ್ಕೆ ಜಾಗ ಇಲ್ಲ ಅಂತ, ಒಂದೇ ಇರುವಂಥದ್ದು. ನೀವು ದೇವರಾಗೇ ಇರಬೇಕು, ಅಲ್ಲಿ ಹೋಗಿ ದೇವರೊಳಗೆ ಕರಗಿ ಒಂದಾಗಬೇಕು ಅಂತ. ಅಲ್ಲೂ ಕೂಡ ಹಾಗೆ ಅಹಂ ಅಹಂ ಅನ್ನೋದಕ್ಕೆ ಜಾಗ ಇಲ್ಲ. ಹಾಗಾಗಿ ಮೈ ಇಲ್ಲ, ತೂ ಮಾತ್ರ ಅಲ್ಲಿ ಅಂತ, ಮೇರಾ ಇಲ್ಲ, ತೇರಾ ಮಾತ್ರ ಅಂತ. ಅದಿದ್ದಾಗ ಭಗವಂತ ಉಳಿದು ಬರುವಂಥದ್ದು. ಭಕ್ತಿಗಿರುವ ನಿರ್ವಚನವೇ ಇಷ್ಟು, ಭಕ್ತಿಗಿರುವ ವ್ಯಾಖ್ಯಾನವೇ ಇಷ್ಟು ಅಂತ. ಇದನ್ನು ಹೇಳಬೇಕು ಅಂತ ಆಲೋಚನೆ ಮಾಡ್ಕೊಂಡು ಬಂದಿದ್ದಲ್ಲ ನಾವು. ನಿಮಗೆ ಇವತ್ತಿನ ಪ್ರವಚನದ ವಸ್ತು ಅಂತ ಆಲೋಚನೆ ಮಾಡ್ಕೊಂಡು ಬಂದಿದ್ದಲ್ಲ ಅದು. ಈ ಪುರುಷೋತ್ತಮ ಮಾತಾಡುವಾಗ ನಮಗೆ ಮನಸ್ಸಿಗೆ ಅದು ಭಾಸ ಆಗ್ತಾ ಇತ್ತದು ಅಂತ. ಪುರುಷೋತ್ತಮ ಹೇಳುವಾಗ ಒಟ್ಟು ಹೇಳಿದ್ದೇನೆಂದರೆ, ನನ್ನದೇನೂ ಇಲ್ಲ ಇದರಲ್ಲಿ, ಎಲ್ಲ ಗುರುಗಳ ಹೆಸರು ಹೇಳಿ ಆಯಿತು, ಗುರುಗಳ ಸ್ಮರಣೆ ಮಾಡಿ ಆಯಿತು, ಗುರುಗಳ ಮಂತ್ರಾಕ್ಷತೆ ಕೊಟ್ಟಾಯಿತು, ಅಭಯ ಕೊಟ್ಟಾಯಿತು. ಇಡೀ ಪುರುಷೋತ್ತಮನ ಪ್ರಸ್ತಾವನೆಯಲ್ಲಿ ನಾವು ಸ್ವೀಕಾರ ಮಾಡಿದ್ದೇನಪ್ಪ ಅಂತಂದರೆ, ಸಾರ ಏನು ಅಂದರೆ, ಅಲ್ಲಿ ನಾನು ಇಲ್ಲ ನೋಡಿ, ನಾನು ನನ್ನದು ನಾನು ಮಾಡಿದೆ ಅನ್ನೋದಿಲ್ಲ ನೋಡಿ ಅಂತ. ಅದೇ ತುಂಬ ಮುಖ್ಯ ಅಂತ. ನಮ್ಮ ಜಾತಕಗಳು ಎಷ್ಟಂದರೂ ಸಾಧಾರಣವೇ, ಅವೇನು ಅದ್ಭುತ ಜಾತಕಗಳಾಗಿರೋದಿಲ್ಲ ಅಂತ. ನಮ್ಮ ಜಾತಕಕ್ಕೆ ಎಷ್ಟು ಯೋಗ ಇರೋಕ್ಕೆ ಸಾಧ್ಯ, ನಮ್ಮ ಜಾತಕಗಳಿಗೆ ಎಷ್ಟು ಯೋಗ ಇರೋಕ್ಕೆ ಸಾಧ್ಯ. ಅದೇ ನೀನು ಅಂತ ದೇವರು ಬಂದುಬಿಟ್ರೆ ಅವನ ಜಾತಕ ಭಾಳ ದೊಡ್ಡದು ಅಂತ. ಆ ಯೋಗ ಎಲ್ಲ ಬರ್ತದೆ ನಮಗಾಗ ಅಂತ. ಒಳಗಡೆಗೆ ಅಹಂ ನಾನು ಎನ್ನೋ ಸ್ಥಾನದಲ್ಲಿ ಏನಾದ್ರು ದೇವರನ್ನು ಕೂರಿಸ್ಲಿಕ್ಕೆ ನಮಗೆ ಸಾಧ್ಯ ಆದರೆ ದೇವರ ಯೋಗಗಳೆಲ್ಲ ಬರುತ್ತವೆ. ಆಮೇಲೆ ಆಗ ಪವಾಡಗಳು ನಡೀತವೆ, ಚಮತ್ಕಾರಗಳಾಗ್ತವೆ, ಜೀವನದಲ್ಲಿ ಏನೇನೋ ಎಣಿಸದಿರುವ ಶುಭಗಳೆಲ್ಲ ಆಗಿಬಿಡ್ತವೆ ಅಂತ. ಹಾಗಿಲ್ಲದೆ ಇದ್ದಾಗ ಎಣಿಸದ ಅಶುಭಗಳಾಗ್ತವೆ, ಅವ್ನು ನಿರೀಕ್ಷೆ ಮಾಡದೇ ಇರ್ತಕ್ಕಂಥ ತೊಂದರೆಗಳು ಬರ್ತವೆ ಅಲ್ಲಿ. ಹಾಗಾಗಿ ತುಂಬ ಮುಖ್ಯ ಈ ಅಹಮ್ಮನ್ನು ಕಳ್ಕೊಳ್ಳುವಂಥದ್ದು, ನಾನು ನನ್ನದು ಅನ್ನೋದನ್ನು ಕಳ್ಕೊಳ್ಳುವಂಥದ್ದು. ಅದು ಹೋಗೋದೇ ಇಲ್ಲ. ಅದು ಕನ್ನಡದಲ್ಲಿ ಗಾದೆ ಉಂಟಲ್ಲ, ಹೋದೆಯ ಪಿಶಾಚಿ ಅಂದರೆ ಬಂದೆ ಗವಾಕ್ಷಿಯಲ್ಲಿ ಅಂತದ್ದು. ಬಾಗಿಲಿಂದ ಹೋದರೆ ಕಿಟಕಿಯಿಂದ ಬರ್ತದೆ ಅಂಥದ್ದು ಅಂತ. ಹಾಗೆ ಇಗೋ ಎನ್ನುವಂಥದ್ದು, ಅದು ಇಗೋ ಬಂದೆ ಅಂತ, ಹೋದೆ ಅನ್ನೋಂದರೆ ಇಗೋ ಬಂದೆ ನನ್ನದು ಬಂದುಬಿಡ್ತದೆ ಅದು. ಅದಕ್ಕೆ ಇಗೋ ಅಂತ ಇಂಗ್ಲೀಷನ ಹೆಸರು ಕನ್ನಡಕ್ಕೂ ಕೂಡ ಬರುವಂತೆ ಇದೆ ಅಂತ. ಅದು ಬರ್ಕೂಡ್ದದು ಅಂತ. ಅದು ತುಂಬ ತುಂಬ ಮುಖ್ಯವಾಗಿರುವಂಥದ್ದು. ಹಾಗಾಗಿ ಈಗ ಪುರುಷೋತ್ತಮನಿಗೆ ನಾವು ಹೇಳೋದಷ್ಟೇ, ಇದು ನಾವು ನಿನಗೆ ಕೊಟ್ಟಿದ್ದಲ್ಲ, ನಿನ್ನ ಆ ಭಾವ ನಿನಗೆ ಕೊಟ್ಟಿದ್ದು ಅಂತ. ಆ ನಾನು ಇಲ್ಲದೆ ಇರತಕ್ಕಂಥ ಒಂದು ಮನಸ್ಥಿತಿ ಇದೆಯಲ್ಲ, ನಂದು ನಾನು ಅನ್ನೋ ಮನಸ್ಥಿತಿ, ಅದನ್ನು ಕಳ್ಕೊಂಡ್ರೆ ಯಾರಿಗಾದ್ರೂ ಆಗ್ತದೆ ಇದು ಅಂತ. ನಿಮ್ಗೆಲ್ಲರಿಗೂ ಈ ದಾರಿ ಇದೆ ಅಂತ. ಅದು ಮೊದಲು ದೂರ ಆಗಬೇಕು ಅಂತ. ನಂದು ನಾನು ಅನ್ನೋದು ದೂರ ಆಗಬೇಕು ಅಂದ್ರೆ, ಆ ನಾನು ಅನ್ನೋದು ಮುಂದುವರೆದ್ರೆ ಅವರಿಗೆ ರಾಕ್ಷಸರು ಅಂತ ಹೆಸರು ಅಂತ. ಅಸುರರು, ರಾಕ್ಷಸರು ಅಂದರೆ ಅಲ್ಲಿ ಅದು ತುಂಬ ಮುಖ್ಯ ಅಂತ. ನಾನು ಅಂತ. ಹಿರಣ್ಯಕಶಿಪು ಪ್ರಪಂಚವನ್ನು ಆಳುವ ಕಾಲ ಬಂದಾಗ ಅವನು ಹೇಳಿದಂತೆ, ಇಂದ್ರಾಯ ಸ್ವಹ ಅಗ್ನಿಯ ಸ್ವಹ ಇಲ್ಲ ಎನ್ನ ಮೇಲೆ ಹಿರಣ್ಯಕಶಿಪಯ ಸ್ವಹ ಅಂತ ಹಾಕಿ ಹೋಮವನ್ನು, ನಾನೇ ಅಂತ, ಬೇರೆ ಏನುಂಟು.
ಮಗ ಹರಿಭಕ್ತಿ ಮಾಡಿದರೆ ಯಾಕೆ ಹರಿಭಕ್ತಿ ಮಾಡ್ತೀನಿ ಅಂತ. ಹರಿಭಕ್ತಿ ಮಾಡೋದು ವಿಷಯ ಅಲ್ಲ, ನಾನೇ ಇದ್ದೇನಲ್ಲ ಅಂತ, ನನ್ನನ್ನು ಬಿಟ್ಟು ಇನ್ನೇನುಂಟು ಅಂತ. ಅದೇ ಮುಖ್ಯ. ನೀವು ದುರ್ಯೋಧನನ್ನು ತೆಗೆದುಕೊಳ್ಳಿ, ಕಂಸನನ್ನು ತೆಗೆದುಕೊಳ್ಳಿ, ಯಾವುದೇ ದೊಡ್ಡ ಅಸುರರನ್ನು ತೆಗೆದುಕೊಂಡ್ರೆ ಅವರ ಗುಣ, ಸ್ವಭಾವ, ಮಾತುಕತೆ ಎಲ್ಲ ನೋಡಿ ಅಲ್ಲಿ ಏನುಂಟು, ಇದು ಉಂಟಲ್ಲಿ ನಾನು ಅಂತ. ಅದೇ ತುಂಬ ಮುಖ್ಯವಾಗುಂಟು. ರಾವಣ ನೋಡಿ, ನಾನು ಅಂತ. ರಾವಣನ ಪರಿಸ್ಥಿತಿ ಹೇಗೆ ಅಂದರೆ, ಅಲ್ಲಿ ಹೋಗಿ ಇದ್ದ ವಿಷಯ ವರದಿ ಮಾಡಲಿಕ್ಕೂ ಸುಲಭ ಇರಲಿಲ್ವಂತೆ. ಈ ಪಂಚವಟಿಯಲ್ಲಿ ರಾಕ್ಷಸರ ವಧೆಯಾದ ಬಳಿಕ ಅಕಂಪನ ಎಂಬ ಒಬ್ಬ ರಾಕ್ಷಸ, 14 ರಾಕ್ಷಸರು ರಾಮನ ಕೈಯಲ್ಲಿ ಹತರಾಗಿ ಹೋದ ಮೇಲೆ ಅಕಂಪನ ಎಂಬ ಒಬ್ಬ ರಾಕ್ಷಸ ಹೇಗೋ ಜೀವ ಉಳಿಸ್ಕೊಂಡು ತಪ್ಪಿಸಿಕೊಂಡು ಹೋಗಿ ರಾವಣನಲ್ಲಿಗೆ ಹೋಗಿ ವರದಿ ಮಾಡ್ತಾನೆ. ವರದಿ ಮಾಡಿ ಒಂದು ವಾಕ್ಯದಲ್ಲಿ ವರದಿ ಮಾಡ್ತಾನೆ, ಇಲ್ಲಿ ರಾಕ್ಷಸರೆಲ್ಲ ಹತರಾಗಿ ಹೋದರು. ಜನಸ್ಥಾನ ಅಂತ ಹೆಸರು ಅದಕ್ಕೆ. ನಾವು ಪಂಚವಟಿ ಅಂತ ಏನು ಹೇಳ್ತೀವೋ ಜನಸ್ಥಾನ ಅಂತ ಅದನ್ನು ಕರೀತಾರೆ ಆ ಪ್ರದೇಶವನ್ನು. ರಾಮಾಯಣದಲ್ಲಿ ಆ ಶಬ್ದ ಇದೆ. ದೊಡ್ಡ ರಾಕ್ಷಸ ಪಡೆ ನಾಶವಾಗಿ ಹೋಯಿತು ಅಂತ ಭಾರಿ ಕೋಪ ಬಂತಂತೆ ರಾವಣನಿಗೆ. ಇಂದ್ರ ದೇವತೆಗಳೆಲ್ಲ ಎಲ್ಲರನ್ನು ಸೇರಿಕೊಂಡು ಬಂದು ರಾಕ್ಷಸರ ವಧೆ ಮಾಡಿದನ, ಕರಾದಿಗಳ ವಧೆ ಮಾಡಿದನ. ಅಂದರೆ ಮತ್ತಾರು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಅವನ ಭಾವನೆ. ಮನುಷ್ಯರು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಬಹುಶಃ ಎಲ್ಲ ದೇವತೆಗಳು ಕೂಡ್ಕೊಂಡು ಬಂದು ಇಂದ್ರನ ನೇತೃತ್ವದಲ್ಲಿ ಆ ರಾಕ್ಷಸರ ವಧೆಯನ್ನು ಮಾಡಿರಬೇಕು ಎನ್ನುವಾಗ, ಅಲ್ಲ ಅದು ರಾಮ ಅನ್ನುವಾಗ ವಿವರ ಕೇಳ್ತಾನೆ ಅವನು ರಾವಣ. ಇಷ್ಟೊತ್ತಿಗೆ ಅವನಿಗೆ ನಡುಕ ಕಂಪನಿಗೆ, ನೀವು ಅಭಯ ಕೊಟ್ಟರೆ ಮಾತಾಡ್ತಾನೆ ಅಂತ. ಅಭಯ ಕೊಡಿ ಮೊದಲು. ಯಾಕೆಂದರೆ ರಾಮನ ಮೇಲಿನ ಕೋಪಕ್ಕೆ ನನ್ನನ್ನು ತಿಂದು ಹಾಕಿದರೆ ಅಂತ, ನನ್ನನ್ನೇ ಕೊಂದರೆ ಅಂತ ಭಯ ಅವನಿಗೆ ಅಂತ. ಯಾಕೆಂದರೆ ಆ ಕೋಪದ ಮೊದಲನೇ ಕೆಲಸ ವಿವೇಕ ನಾಶ ಮಾಡುವಂಥದ್ದು. ಹಾಗಾಗಿ ತನ್ನವರು ಪರಡು ವ್ಯತ್ಯಾಸ ಇಲ್ಲ ಅಂತ ಕೋಪಕ್ಕೆ ಅವನನ್ನೇ ಕೊಂದುಬಿಟ್ರೆ ಅಂತ ಅಭಯ ಕೇಳಿದ ಅಂತ. ಅಂದರೆ ಅಲ್ಲಿ ಇದ್ದ ವಿಷಯ ಮಾತಾಡಲಿಕ್ಕೂ ಕೂಡ ಕಷ್ಟ ಇತ್ತು ಅಂತ ವಿಭೀಷಣ ಮಾತಾಡ್ತಾ ಇದ್ದ ಧೈರ್ಯವಾಗಿ. ಯಾಕೆಂದರೆ ಅವನಿಗೆ ಧರ್ಮದ ಒಂದು ರಕ್ಷಣೆ, ಧರ್ಮದ ಒಂದು ಬೆಂಬಲ ಇತ್ತು ಅವನಿಗೆ, ಅದು ಬೇರೆ. ಮತ್ತೆ ಅವರು ಮಾತಾಡಲಿಕ್ಕೆ ಭಯಪಡ್ತಾ ಇದ್ರು ಅಂತ. ಹಾಗಾಗಿ ನಾನು ಎನ್ನುವುದು ದೊಡ್ಡ ಶತ್ರು ಎನ್ನುವುದು ನಮಗೆ ಮನಸ್ಸಿಗೆ ಭಾಸ ಆಗ್ತಾ ಇತ್ತು. ಮತ್ತು ಎಷ್ಟೋ ಭಾವಗಳು ಹೇಳದೆಯೂ ಗೊತ್ತಾಗ್ತವೆ. ಉದಾಹರಣೆಗೆ ಪುರುಷೋತ್ತಮನ ಮನೆಯಲ್ಲಿ ಪುರುಷೋತ್ತಮನ ಮಲಗುವ ಕೊಠಡಿ ಏನಿದೆ, ವಿಶ್ರಾಂತಿ ಕೊಠಡಿ, ಅಲ್ಲಿಯೇ ಸಂಸ್ಥಾನ ವಿಶ್ರಾಂತಿ ಮಾಡಿರುವಂಥದ್ದು. ಈಗ ಅಲ್ಲಿ ಹೇಗಿದೆ ಅಂದರೆ, ಅಲ್ಲಿ ರಾತ್ರಿ ಮಲಗಿ ಬೆಳಗ್ಗೆ ಎದ್ದು ಕೂಡಲೇ ಸಂಸ್ಥಾನ ಕಾಣುವ ಹಾಗೆ ಒಂದು ಚಿತ್ರ ಇದೆ. ಎದ್ದ ಕೂಡಲೇ ಅಂತ ಅದೊಂದು ಮನಸ್ಥಿತಿ ತೋರಿಸ್ತದೆ ಅಂತ. ಈಗ ನಾವು ಅನೇಕ ಕಡೆ ಅಂದರೆ ಅಂತಹ ಒಂದು ಭಾವಭಕ್ತಿ ಇರುವಲ್ಲಿ ಅದನ್ನು ಕಾಣ್ತೇವೆ ಅಂತ. ಈಗ ನಿಮಗೆ ಬೆಳಗ್ಗೆ ಎದ್ದ ಕೂಡಲೇ ಮೊಟ್ಟ ಮೊದಲು ನೆನಪಾಗೋದು ಯಾವುದು ತುಂಬ ಮುಖ್ಯವಾದ ಅಂತ, ಯಾವುದಕ್ಕೆ ನೀವು ತುಂಬ ಮಹತ್ವ ಕೊಟ್ಟಿರ್ತೀರಿ ಅದು ತಾನೇ ನೆನಪಾಗುವಂಥದ್ದು ಬೆಳಗ್ಗೆ ಎದ್ದ ಕೂಡಲೇ. ಬೇಡ, ಎದ್ದ ಕೂಡಲೇ ನೆನಪು ಮಾಡ್ಕೊಳ್ಬೇಕು ಅಂತ ಯಾವುದನ್ನು ಇಟ್ಕೊಳ್ತೀರಿ ನೀವು? ಅಂದರೆ ತುಂಬ ಶುಭ ಯಾವುದೋ ನಿಮಗೆ, ಯಾವುದನ್ನು ತುಂಬ ನಂಬಿಕೊಂಡಿರ್ತೀರೋ ಅದು ಕಾಣಬೇಕು ಅಂತ, ಅದು ನೆನಪಾಗಬೇಕು ಅಂತ, ಅದು ದೃಷ್ಟಿ ಮುಂದೆ ಬರಬೇಕು ಅಂತ ತಾನೇ ಭಾವಿಸುವಂಥದ್ದು ಅಂತ. ಹೀಗಾಗಿ ನೀವು ಈಗ ಒಂದು ಕುಟುಂಬ, ಒಂದು ವ್ಯಕ್ತಿತ್ವದ ಭಕ್ತಿ ಎಷ್ಟು ಅಂತ ನೀವು ಬೇರೆ ರೀತಿಯಲ್ಲಿ ನಿರೂಪಣೆ ಮಾಡೋದಕ್ಕಿಂತಲೂ ಆ ಒಂದು ಸಂದರ್ಭ ನೋಡಿದರೆ ಇದು ಅವ್ರ ಭಾವ ಇದು ಅಂತ ಅದು ಗೊತ್ತಾಗುವಂಥದ್ದು ಅಂತ, ಎಲ್ಲಿಟ್ಟಿದ್ದಾರೆ ಅನ್ನೋದು ಅರ್ಥ ಆಗುವಂಥದ್ದು ಅಂತ. ಹಾಗಾಗಿ ಅಂಥ ಒಂದು ಶಿಷ್ಯತ್ವ ಅದು ತುಂಬ ಸುಖ ಅದು ಅಂತ. ಗುರುತ್ವಕ್ಕಿಂತ ಶಿಷ್ಯತ್ವ ತುಂಬ ಸುಖ. ಯಾಕೆಂದರೆ ಗುರುತ್ವಕ್ಕೆ ತುಂಬ ಹೊಣೆಗಾರಿಕೆಗಳಿದೆ. ಇಷ್ಟು ಶಿಷ್ಯರನ್ನು ಕರ್ಕೊಂಡು ಹೋಗ್ಬೇಕಲ್ವ, ಅವರೆಲ್ಲ ಕಷ್ಟ ನಮ್ಮ ಕಷ್ಟವೇ, ಅವ್ರ ಸಮಸ್ಯೆ ಎಲ್ಲ ನಮ್ಮ ಸಮಸ್ಯೆ ಅಲ್ವಾ. ನಾವು ವಿನೋದಕ್ಕೆ ಕೆಲಸ ಹೇಳ್ತಾ ಇರ್ತೇವೆ. ಅಂದರೆ ಈಗ ನಮ್ಮ ಸ್ಥಿತಿ ಹೇಗಿದೆ ಅಂದರೆ, ಯಾರಾದರೂ ಸುಮ್ಮನೆ ಬಂದು ನಮ್ಮದು ನಿಂತ್ಕೊಂಡ್ರೆ ಏನು ಸಮಸ್ಯೆ ಅಂತ ಕೇಳ್ತೀವಿ ನಾವು ಕೊಡಲಿ ಅಂತ ಯಾರಾದರೂ. ಯಾಕೆಂದರೆ ಕೇಳಿ 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 ಸಂಕಟಗಳನ್ನ, ಸಮಸ್ಯೆಗಳನ್ನ ಕೇಳಿ 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 ಅದ್ರ ಇಡೀ ಅದರ ವ್ಯವಸ್ಥೆ ಹಾಗಾಗಿದೆ ಅಂತ. ಬಂದು ನಿಂತರೆ ಏನು ಕಷ್ಟ ನಿಮಗೆ ಅಂತ ಕೇಳ್ತಾರ ಆಗಿದೆ ಅಂತ ಈಗ ಅಂತ. ಆ ಸ್ಥಾನ ಆಗಿರುವಂಥದ್ದು ಅಂತ. ಆದರೆ ಶಿಷ್ಯತ್ವಕ್ಕೆ ಒಂದು ಸಾರಿ ಪೂರ್ತಿ ಗುರುವಿಗೆ ಒಪ್ಪಿಸಿದ್ರೆ ಮತ್ತೆ ಸುಖವೇ ಅಂತ. ತನ್ನ ಜವಾಬ್ದಾರಿ ಕೂಡ ಇಲ್ಲ ಅಂತ, ತನ್ನ ಕುಟುಂಬದ ಜವಾಬ್ದಾರಿ ಕೂಡ ಇಲ್ಲ, ತನ್ನ ಜವಾಬ್ದಾರಿ ಕೂಡ ಇಲ್ಲ, ತನ್ನ ದೇಹದ ಜವಾಬ್ದಾರಿ ಕೂಡ ಇಲ್ಲ ಅಂತ. ಈಗ 12 ಅಡಿ ವಾಹನ 8 ಅಡಿ ಆದರೆ ಪುರುಷೋತ್ತಮನಿಗೆ ಚಿಂತೆ ಇಲ್ಲ. ಯಾಕೆಂದರೆ ಹೊಣೆಗಾರಿಕೆ ಬೇರೆ ಯಾರಿಗೂ ಕೊಟ್ಟಿರುವಾಗ ಚಿಂತೆ ಅಂತ ಏನಿದೆ ಹೇಳಿ ಅಂತ, ಏನು ತಲೆ ಬಿಸಿಯಲ್ಲ, ಏನು ಚಿಂತೆ ಇಲ್ಲ ಅಂತ. ಹಾಗಾಗಿ ಶಿಷ್ಯತ್ವ ತುಂಬ ಸುಖ. ಯಾವಾಗ ಅಂದರೆ ಒಪ್ಪಿಸಿಕೊಂಡ ಮತ್ತೆ ಸುಖ ಅದು ಅಂತ. ಒಪ್ಪಿಸಿಕೊಡದೇ ಇದ್ದರೆ ಏನು ಉಪಯೋಗ ಇಲ್ಲ, ನೀವು ಶಿಷ್ಯರಾಗಿರೋದಿಲ್ಲ ಪೂರ್ತಿ ಅಂತ. ಶಿಷ್ಯ ಅನ್ನೋ ಶಬ್ದಕ್ಕೆ ಏನರ್ಥ ಅಂದರೆ ಶಾಸನವನ್ನು ಪಾಲನೆ ಮಾಡ್ತಾನೆ, ಶಾಸನಕ್ಕೆ ಒಳಪಡ್ತಾನೆ ಅಂತ. ಶಾಸನಕ್ಕೆ ಒಳಪಡದಿದ್ರೆ ಶಿಷ್ಯ ಅಲ್ಲ ಅವನು ಅಂತ. ನೀವು ನಮ್ಮನ್ನು ನಾವು ಕೇಳ್ಕೊಳ್ಬೇಕು ಅಂತ. ನಾವು ಶಿಷ್ಯ ಅಂತ ಅನ್ನುವಾಗ ಹೌದಾ ಅಂತ, ಹೌದು ಅಂತ ಆಗಬೇಕಾದ್ರೆ
ಶಾಸನಕ್ಕೆ ಒಳಪಡಬೇಕು ಅಂತ. ಒಂದು ಆಜ್ಞೆ ಬಂದರೆ ಅದನ್ನು ಹಿಂದೆ ಮುಂದೆ ಎಲ್ಲಿ ಪಾಲನೆ ಮಾಡುವಂತೆ ಇರಬೇಕು ಅಂತ. ಅವನು ಶಿಷ್ಯ ಅಂತ. ಭಕ್ತ ಅಂದ್ರೆ ಕೂಡ ಹಾಗೆ ಅಂತ. ಅವನು ವಿಭಕ್ತ ಆಗಿರಬಾರ್ದು, ಅವನು ಭಕ್ತ ಅಂತ. ದೇವರ ಜೊತೆಯಲ್ಲಿ ಪಾಲಾಗಿರಬಾರ್ದು ಅಂತ. ಪಾಲು ತಗೊಂಡು ಬೇರೆ ಹೋಗಿರಬಾರ್ದು ಅಂತ. ಈಗ ಪಾಲು ತಗೊಂಡು ಬೇರೆ ಹೋಗೋಕ್ಕಿರುವ ಕ್ರಮ ಇದೆಯಲ್ಲ, ಹಾಗೆ ದೇವರ ಜೊತೆ ಪಾಲು ತಗೊಂಡು ಬೇರೆ ಹೋಗೋಕೆ ಹೋದರೆ ಅವನು ಭಕ್ತ ಅಲ್ಲ, ಅವನು ವಿಭಕ್ತ. ಅವನು ಅಂತ ನನ್ನ ಜವಾಬ್ದಾರಿ ನನಗೆ ಅಂತ. ಪಾಲಾಗದೇ ಇರುವಾಗ ಹಾಗಲ್ಲ. ಮನೆ ಯಜಮಾನ ಯಾರು ಇರ್ತಾರೋ ಅವರಿಗೆ ಹೊಣೆಗಾರಿಕೆ ಇರುವಂಥದ್ದು. ಉಳಿದವರು ಕೆಲಸ ಮಾಡ್ತಾ ಇರ್ತಾರೆ ಅಷ್ಟೇ, ಅವರಿಗೆ ತಲೆಬಿಸಿ ಏನೂ ಇಲ್ಲ. ಯಜಮಾನ ಯಾರಿದ್ದಾನೋ ಅವನಿಗೆ ಉಂಟು ಎಲ್ಲ ತಲೆಬಿಸಿ ಹೊರತು, ಉಳಿದವ್ರಿಗೆ ಏನು ತಲೆಬಿಸಿ ಉಂಟು ಹೇಳಿ. ಹಾಗಾಗಿ ದೇವರಿಂದ ಪಾಲು ತಗೊಂಡು ಹೋಗಬಾರ್ದು ಅಂತ. ಮುಖ್ಯ ವಿಷಯ ಇದು ಅಂತ. ನನ್ನ ಸಂಸಾರ ಬೇರೆ ಇದು ಅಂತ, ನನ್ನ ಸಂಸಾರ ಅಂತ ಹಾಗೆ ಬರಬಾರ್ದು ಅಂತ. ಭರತನ ಹಾಗಿರ್ಬೇಕು. ಎಲ್ಲ ಮಾಡೋದು ಭರತ, ಅದು ಅವನದ್ದೇನೂ ಇಲ್ಲ ಅಂತ. ರಾಜ್ಯ ರಾಮನದ್ದು ಅಂತ, ಅವನದ್ದೇನೂ ಇಲ್ಲ ಅಂತ. ತುಂಬ ಸುಂದರವಾಗಿ ಅದನ್ನು ನಿರೂಪಣೆ ಮಾಡ್ತಾರೆ ಬಲ್ಲವರು ಅದನ್ನು. ಭರತನ ಭಕ್ತಿ ಹೇಗಿತ್ತು ಅಂದರೆ ಹಾಗಿರ್ಬೇಕು ಅಂತ ನಾವು ಕೂಡ ಅಂತ. ಧರೆಯೇ ಕೋಸಲ ಪರಬ್ರಹ್ಮನೇ ರಘುವರನು ಕಗ್ಗದ ಒಂದು ಮಾತು. ಈ ಭೂಮಿಯೇ ಕೋಸಲ ಅಯೋಧ್ಯೆ ಅಂತ ಭಾವಿಸಿ, ಪರಬ್ರಹ್ಮ ಪರಮಾತ್ಮನೇ ಶ್ರೀರಾಮಚಂದ್ರ ಅರಸನ ಉಳಿಗ ನಮ್ಮ ಸಂಸಾರದ ಆಡಳಿತ ಅಂತ. ನಮ್ಮ ಸಂಸಾರದ ಆಡಳಿತ ಇದೆಯಲ್ಲ, ಅದು ಅರಸನ ಉಳಿಗ ಇದ್ದ ಹಾಗೆ ಅಂತ, ಅರಸನ ಸೇವೆ ಇದ್ದ ಹಾಗೆ ಅಂತ, ಅವನದ್ದು ಅಂತ ನಾವು ಮಾಡ್ತಾ ಇರೋದಷ್ಟೇ. ಅವನ ಉಳಿಗ, ಅವನ ಚಾಕರಿ ಅಂತ ಮಾಡಿದರೆ ಹರುಷದಿಂ ಸೇವಿಸಲು ಅಂತ ಸಂಸಾರ ಹೋಗಿ ಅದು ಮುಕ್ತಿ ಆಗಿಬಿಡ್ತದೆ ಅಂತ. ಸಂಸಾರ ಅನ್ನೋದು ನಿತ್ಯ ಆನಂದದ ಒಂದು ಸ್ಥಿತಿ ಆಗಿಬಿಡ್ತದೆ ಅಂತ. ಅಂಥದ್ದೊಂದು ಬದುಕನ್ನು ಮಾಡಬೇಕು. ಆ ಬದುಕು ತುಂಬ ಆದರ್ಶ ಅನ್ನೋದನ್ನು ಈ ಸಮಯದಲ್ಲಿ ನಾವು ನೆನಪು ಮಾಡಿಕೊಳ್ತೇವೆ. ಪುರುಷೋತ್ತಮ ಹೇಳಿದ ಹಾಗೆ ಅನೇಕ ವರ್ಷಗಳ ಒಂದು ಬಾಂಧವ್ಯ ಇದು. ಇವತ್ತು ನಿನ್ನೆಯದ್ದೆಲ್ಲ, ತುಂಬ ಮಧುರವಾಗಿರುವಂಥ ಬಾಂಧವ್ಯ. ಮನೆಯಲ್ಲಿ ಎಲ್ಲರೂ ಅದೇ ಭಾವದಲ್ಲಿರುವಂಥ ಬಾಂಧವ್ಯ. ಮಕ್ಕಳವರೆಗೂ ಎಲ್ಲರೂ ಕೂಡ ಅದೇ ಒಂದೇ ಎರಕ ಹೊಯ್ದಂತೆ ಒಂದೇ ರೀತಿ ಇರ್ತಕ್ಕಂಥದ್ದು. ಈ ಕುಟುಂಬ ಕೂಡ ಹಾಗೆ, ದಂಬೆ ಮೇಲೆ ಕುಟುಂಬ ತೆಗೆದುಕೊಂಡೆ ಕುಟುಂಬದವರು ಎಲ್ಲರೂ ಕೂಡ ಹಾಗೆ ಅಂತ. ಅದೇ ರೀತಿಯಲ್ಲಿ ತುಂಬ ಭಕ್ತಿಯಲ್ಲಿ ಪ್ರೀತಿಯಲ್ಲಿ ಗುರುಪೀಠವನ್ನು ಆಶ್ರಯಿಸ್ಕೊಂಡು ಇರ್ತಕ್ಕಂಥವ್ರು. ಹಾಗೆ ಆ ರೀತಿಯಲ್ಲಿ ಅನೇಕ ಕಾಲದಿಂದ ನಡ್ಕೊಂಡು ಬಂದಿದೆ. ತುಂಬ ಒಳ್ಳೆಯದು ಆಗಿದೆ. ಈತನ ಮಧ್ಯದಲ್ಲಿ ಎಷ್ಟೋ ಕುಟುಂಬ ಬೆಳೆದಿದೆ, ಎಲ್ಲವೂ ಕೂಡ ಬೆಳೆದಿದೆ. ಒಂದು ಮಾತ್ರ ಅಲ್ಲ ಅಂತ. ಸಂತೋಷವು, ಆನಂದವು, ಬೆಳಗು ಎಲ್ಲವೂ ಬೆಳೆದಿದೆ. ಇಲ್ಲಿ ಈ ಬೆಳೆದ ಸ್ಥಿತಿಯಲ್ಲಿ ನಾವು ಬರ್ತಾ ಇದ್ದೇವೆ. ಬಂದ ಮೇಲೂ ಕೂಡ ಮೊದಲನೇದೇ ಒಂದು ವಾತಾವರಣ, ಮೊದಲನೇದೇ ಒಂದು ಸ್ಥಿತಿ ಮನೆಯಲ್ಲಿ ನೋಡಿದರೆ ಅದು ಅದೇ ಭಾವ ಬರ್ತದೆ ಪುನಃ ಅಂತ. ನಾವು ಇಲ್ಲಿ ಬರುವಾಗ ಪುರುಷೋತ್ತಮ ಹಿಡಿದದನ್ನು ಎಲ್ಲ ಹಾಗೆ ಉಂಟು ಎಲ್ಲ ಹಾಗೆ ಹೇಗಿದೆಯೋ ಹಾಗೆ ಉಂಟು ಅಂತ. ನೀವು ಇಳಿದು ಬರಬೇಕು. ನೀವು ಇಲ್ಲಿಗೆ ಬರುವಾಗ ಸರಿ ಹೀಗೆ ಇಳಿದು ಬರಬೇಕು. ನಿಮಗಿಂತ ನಮಗೆ ಜಾಸ್ತಿ ಕೆಲಸ ಉಂಟು ಇಳಿದು ಬರುವಾಗ. ಪಾದಕೆಯಲ್ಲಿ ಇಳಿದು ಬರುವಾಗ ಜಾಸ್ತಿ ಕೆಲಸ ಉಂಟು. ನೀವು ಬರೀ ಗಾಲಲ್ಲಿ ಇಳಿದು ಬಂದರೆ ಹಿಡಿದು ಬರ್ಬೋದು. ಪಾದಕ್ಕೆ ಧರಿಸಿ ಹಿಡಿದು ಬರುವಾಗ ಜಾಸ್ತಿ ಕೆಲಸ ಉಂಟು. ಪಾದಕ್ಕೆ ಬಗ್ಗೆ ಕೂಡ ಒಂದು ವಿನೋದವಾಗಿ ಹೇಳ್ತಾ ಇರ್ತೇವೆ. ಪಾದಕ್ಕಿಗೂ ಪಾದಕ್ಕೂ ವ್ಯತ್ಯಾಸ ಏನು ಅಂದರೆ, ಪಾದ ಹೊಂದಿಕೊಡ್ತದೆ, ಆದರೆ ಪಾದಕ್ಕೆ ಹೊಂದಿಕೊಡೋದಿಲ್ಲ ಅಂತ. ಅಂದರೆ ನೆಲದಲ್ಲಿ ಏರುತಗ್ಗು ಇದ್ದರೆ ಪಾದ ಹೊಂದಿಕೊಡ್ತದಲ್ಲ ಏರುತಗ್ಗಿಗೆ ಸರಿಯಾಗಿ. ಪಾದಕ್ಕೆ ಹಾಗಲ್ಲ, ಖಡಕ್ಕೆ ಇರ್ತದೆ, ಇದ್ದ ಹಾಗೆ ಅದು ಹೊಂದ್ಕೊಳ್ಳೋದಿಲ್ಲ ಅದು ಅಂತ. ಹಾಗೆ ಒಂದು ವೇಳೆ ಗುರುಗಳು ಹೊಂದಿಕೊಂಡ್ರೂ ಕೂಡ ಗುರುಗಳ ಪಾದಕ್ಕೆ ಹಾಗೆ ಕಾರ್ಯಕರ್ತರ ಪದಾಧಿಕಾರಿಗಳು ಇರ್ತಾರಲ್ಲ, ಅವರು ಸುಲಭದಲ್ಲಿ ಹೊಂದ್ಕೊಳ್ಳೋದಿಲ್ಲ ಅಂತ. ಹೀಗೆ ಇದು ಅಂತ ಖಡಕ್ಕಿರ್ತಾರೆ ಅವರು ಅಂತ. ಎಷ್ಟೋ ಸರ್ತಿ ಅಂತ ಗುರುಗಳಾದ್ರೂ ಹೊಂದ್ಕೊಳ್ಬೋದು, ಆಗ್ತದೆ ಎಷ್ಟೋ ಸರ್ತಿ ಹಾಗೆ ಅಂತ. ಯಾರೊಬ್ಬ ತುಂಬ ತಪ್ಪುಗಳನ್ನು ಮಾಡಿದಾನಂದ್ರೆ ಆಯ್ತಪ್ಪ ಅಂತ, ಇನ್ನು ಮುಂದೆ ಒಳ್ಳೇದಾಗುವಂತ. ಆದರೆ ಅವನು ಸುಮ್ಮನೆ ಇರೋದಿಲ್ಲ, ಅವನು ಪಾದಕ್ಕೆ ಅದು ಅಂತ, ಅದು ಹೀಗೆ ಇರೋದು, ಖಡಕ್ಕಿರೋದು ಅದು ಅಂತ. ಹಾಗಿರ್ತದೆ ಎಷ್ಟೋ ಸರ್ತಿ ಅಂತ. ಹಾಗಾಗಿ ಅದನ್ನು ಸುಮ್ಮನೆ ನೆನಪು ಮಾಡಿಕೊಂಡು ಇಳಿದು ಬರಬೇಕು. ತುಂಬ ಅದು ಚೆಂದ. ಅದು ದೇವರು ಬರುವಾಗಲೂ ಇಳಿದು ಬರ್ತಾನೆ. ಈಗ ಶ್ರೀಮನ್ನಾರಾಯಣ ರಾಮಗೆ ಭೂಮಿಗೆ ಬರುವಾಗ ಇಳಿದು ಬಂದಿದ್ದು ಅದು ಅಂತ. ಅದಕ್ಕೆ ಅವತಾರ ಅಂತ ಕರೀತಾರೆ ಅಂತ. ಹಾಗೆ ತುಂಬ ಒಂದು ಒಳ್ಳೆಯ ಕಾರ್ಯಕ್ರಮ ಇಲ್ಲಿ ನೆರವೇರಿದೆ. ಸ್ವರ್ಣಭಿಕ್ಷೆ ನೆರವೇರ್ತಾ ಇದೆ, ಇನ್ನೂ ಕೂಡ ಅದು ಮುಂದುವರೆದಿದೆ. ಅದು ಪುರುಷೋತ್ತಮ ಕೇಳ್ತಾ ಇದ್ದಿದ್ದು ನಮ್ಮ ಮನೆಗೆ ಬರಬೇಕು, 3 ದಿನ ಆದರೂ ಇರಬೇಕು ಅಂತ. ಅದು ಮುಂದೆ ಹೋಗ್ಲಿಕ್ಕೆ ಏನು ಕಾರಣ ಇರಬಹುದು ಅಂದರೆ, ಮುಂದೆ ಹಾಕಿ ಅಂತ ಸಂಸ್ಥಾನ ಹೇಳೋದಲ್ಲ, ಕೊಡಿ ಅಂತಲೇ ನಾವು ಹೇಳ್ತಾ ಇರ್ತೇವೆ ಯಾವಾಗಲೂ. ಆದರೆ ಕೆಲವು ಬಾರಿ ಏನಾಗ್ತದೆ ಅಂದರೆ, ಅದು 3 ದಿನ ಅನ್ನುವಾಗ ಆಲೋಚನೆ ಮಾಡ್ತಾ ಇರ್ತಾರೆ, 3 ದಿನ ಹೇಗೆ ಕೊಡೋದು, ಏನು ಮಾಡೋದು ಅಂತ ಆಲೋಚನೆ ಮಾಡ್ತಾ ಇರ್ತಾರೆ ಅಲ್ಲಿ. ಆದರೆ ಅದು ಹೇಗಾಗಬೇಕು ಹಾಗಾಗಬೇಕು. ಇಲ್ಲಿ ಬಂದಾಗ ಅದು ತುಂಬ ಚಿಕ್ಕದಾಗಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದು ವಿಸ್ತಾರವಾಗಿ ಚೆನ್ನಾಗಿ ವೈಭವದಲ್ಲಿ ಅದು ಆಗಲಿಕ್ಕೆ ಇರುವಂಥದ್ದು. ಹಾಗೆ ಇಲ್ಲಿ ನೆರವೇರ್ತಾ ಇದೆ. ತುಂಬ ಚೆನ್ನಾಗಿ ಈ ಕಾರ್ಯಕ್ರಮ ಇಲ್ಲಿ ನೆರವೇರಿದೆ. ಅದಕ್ಕೆ ಉದಾಹರಣೆ ಒಂದು ದೀಪ ಸಮರ್ಪಣೆ ಮಾಡಿದ್ದು ಪುರುಷೋತ್ತಮ. ಅಲ್ಲಿ ದೇವರ ಮುಂದೆ, ರಾಮದೇವರ ಮುಂದೆ ಒಂದು ಸಂಗಮ ದೀಪ ಅಂತ ಒಂದು ದೀಪ ಇದೆ. ಅಂದರೆ ಅದಕ್ಕೆ 3 ಶಾಖೆ, ಅದಕ್ಕೆ ಒಂದೇ ಮೂಲ. ಅದಕ್ಕೆ
3 ಶಾಖೆಯಲ್ಲಿ ದೀಪಗಳು ಉರಿತವೆ. ಅಲ್ಲಿ ತ್ರಿವೇಣಿ ಸಂಗಮ ದೀಪ ಅಂತ ಅದನ್ನು ಕರಿತೇವೆ. 3 ನದಿ ಸೇರಿ ತ್ರಿವೇಣಿ ಸಂಗಮ ಆದ ಹಾಗೆ ಅಂಥದ್ದೊಂದು ದೀಪ ಅಂತ. ಅದು ಹಿಂದಿನ ದೀಪಕ್ಕೆ ಏನೋ ಸ್ವಲ್ಪ ತೊಂದರೆ ಬಂದಿತ್ತು. ಹೊಸ ದೀಪ ಮಾಡಲಿಕ್ಕೆ ಪುರುಷೋತ್ತಮನಿಗೆ ಸೂಚನೆ ಹೋಗಿತ್ತು ಆ ಸೇವೆಗೆ. ಪುರುಷೋತ್ತಮ ದೀಪ ಮಾಡಿಸಿ ತಂದಾಯಿತು. ಪರಿವಾರದವ್ರು ನೋಡಿದಾಗ ಅದು ಚಿಕ್ಕದು ಅಂತ ಅವ್ರಿಗೆ ಅನಿಸ್ತು. ಅದು ಬಹುಶಃ ಆಗಲಿಕ್ಕಿಲ್ಲ, ಅದೊಂದು ಸಲ್ಲಲಿಕ್ಕಿಲ್ಲ ಅಂತ. ಪುರುಷೋತ್ತಮ ತುಂಬ ಆಸೆ ಮಾಡಿ ಇಟ್ಕೊಂಡಿದ್ದು ಅಂದರೆ ಇಲ್ಲಿ ಬಂದಾಗ ಕೊಡಬೇಕು, ಇಲ್ಲಿ ಅದು ಸೇವೆ ಆಗಬೇಕು ಅಂತ. ಆಗಲಿಕ್ಕಿಲ್ಲ ಅದು. ಆ ಮೊದಲಿನ ದೀಪ ಇಷ್ಟಿತ್ತು, ಸ್ವಲ್ಪ ಇದು ಕಡಿಮೆ ಇದೆ, ಎತ್ತರ ಕಡಿಮೆ ಇದೆ. ಅಲ್ಲೆಲ್ಲ ತುಂಬ ಲೆಕ್ಕಾಚಾರದಲ್ಲಿ ನಡೀತದೆ, ಪೂಜೆಯಲ್ಲಿ ತುಂಬ ಲೆಕ್ಕಾಚಾರದಲ್ಲಿ ನಡೀತದೆ. ಒಂದು ಚೂರು ವ್ಯತ್ಯಾಸ ಆದರೂ ಕೂಡ ಆಗಲಿಕ್ಕಿಲ್ಲ ಅಂತ. ಹಾಗೆ ಇರಬೇಕು ಅದು ಅಂತ. ಒಂದು ಗೆರೆ ಕೂಡ ಆ ಕಡೆ ಈ ಕಡೆ ಹೋಗ್ಲಿಕ್ಕಿಲ್ಲ. ಅದು ಪೂಜೆ ನಡೆಯುವಂಥದ್ದು ಹಾಗೆ ನಿಮಗೆಲ್ಲ ಗೊತ್ತಿರುವಂಥದ್ದು ಅಂತ. ಹಾಗಾಗಿ ಈ ದೀಪದ ಅಳತೆಯೇ ಬೇರೆ ಆಯ್ತಲ್ಲ, ಇದು ಹೇಗೆ ಬರ್ತದೆ ಇದು ಅಂತ, ಬರಲಿಕ್ಕಿಲ್ಲ ಅಂತ ಅವರ ಭಾವನೆ ಅಂತ. ಹಾಗೆ ಪಕ್ಕ ನೋಡಿದರೆ ಹೆಚ್ಚು ತುಪ್ಪ ಹಿಡಿಯುವಂತ ಇಲ್ಲ ಅದು. ಅಷ್ಟೊತ್ತು ಉರಿಬೇಕಲ್ಲ, ಪೂಜೆ ಉರಿಬೇಕಲ್ಲ, ಹಿಡಿಯುವಂತ ಕಾಣಿಸೋದಿಲ್ಲ ನೋಡೋದಕ್ಕೆ ಅದು ಅಂತ. ಮತ್ತೆ ಏನಾದಾಗಲಿ ಪುರುಷೋತ್ತಮ ಕೊಟ್ಟಿದ್ದು ಇಡಬೇಕು ಅಂತ ಇಟ್ಟಾಗ ಅದು ಮೊದಲಿಗಿಂತ ಒಳ್ಳೆದಾಯ್ತು. ಅದು ಮೊದಲಿರುವ ದೀಪ ಏನು ಎಲ್ಲಿ ಬೆಳಕನ್ನು ಚೆಲ್ತಿರಲಿಲ್ಲ, ಅಲ್ಲಿ ಬೆಳಕನ್ನು ಚೆಲ್ತಾ ಇದೆ. ಎಲ್ಲಿ ನಿಜವಾಗಿ ಬೆಳಕಿನ ಅಗತ್ಯ ಇದೆ ಅದರಲ್ಲಿ ಬೆಳಕು ಹೋಗ್ತಾ ಇಲ್ಲ. ಸ್ವಲ್ಪ ಎತ್ತರ ಜಾಸ್ತಿ ಆಗಿದೆ, ಕೆಲವು ಸಾರಿ ಎತ್ತರ ಜಾಸ್ತಿ ಆಗಿಯೂ ಸಮಸ್ಯೆ ಆಗೋದುಂಟು ಅಂತ. ಹಾಗಾಗೋದುಂಟು ಅಂತ. ಯಾರು ವಾಮನ ಸ್ವರೂಪಿಗಳು ಚೆನ್ನಾಗಿರ್ತಾರೆ, ಎತ್ತರ ಇರೋರಿಗೆ ತಲೆಗೆ ತಾಗ್ತಾ ಇರ್ತದೆ ಹೋಗುವಾಗ ಬರುವಾಗ ಎಲ್ಲ, ಬಾಗಿಲುಗಳೆಲ್ಲ ಅವ್ರ ಅಳತೆಗಿರ್ಬೇಕಾಗ್ತದೆ ಅಂತ ಎನ್ನುವ ಹಾಗೆ ಅದು ಅಂತ. ಹಾಗೆ ಆ ದೀಪ ಅದು ಮೊದಲಿನ ದೀಪಕ್ಕಿಂತ ಹೆಚ್ಚು ಸೇವೆ ಕೊಡ್ತಾ ಇದೆ. ಎಲ್ಲಿ ಬೇಕು ಅಲ್ಲಿ ಬೆಳಕನ್ನು, ಅದು ಅಗತ್ಯ ಇರುವಲ್ಲಿ ಬೆಳಕನ್ನು ಚೆಲ್ತಾ ಇದೆ ಅದು. ಅದು ಹೇಗೆ ಹಾಗಾಯಿತು? ಅದು ಅಂದರೆ ಅದು ಎಲ್ಲೋ ಒಳಗಿಂತ ಸಮರ್ಪಣೆ ಆಗಿರ್ತದೆ ಅದು ಅಂತ. ದೇವರಿಗೆ ಸಲ್ಲಬೇಕು ಅನ್ನೋ ಭಾವ, ದೇವರಿಗೂ ತಗೊಳ್ಬೇಕು ಅಂತ ಅನಿಸಿದಾಗ ತನಗೆ ಬೇಕಾದಂತೆ ಮಾಡಿಸಿ ದೇವರು ತಗೊಳ್ತಾನೆ ಅನ್ನೋದಕ್ಕೆ ಅದೊಂದು ಉದಾಹರಣೆ ಅಂತ. ಹಾಗಾಗಿ ನೀವು ಹಾಗೆ ಶರಣಾಗತಿ ಆದರೆ ತಪ್ಪು ಅಂತ ನಿಮ್ಮ ಕೈಯಲ್ಲಿ ಬರೋದೇ ಇಲ್ಲ. ಈಗ ಇಷ್ಟಿರಬೇಕಾದ ದೀಪ ಇಷ್ಟ ಆಯಿತು, ಎಡಬಟ್ಟಾಯಿತು ಅಂತ ಹೇಳಿದ್ರೆ ಎಡಬಟ್ಟಲ್ಲ, ಉಪಕಾರ ಆಯ್ತದು ಅಂತ, ಅನುಕೂಲ ಆಯ್ತದು ಅಂತ. ತಪ್ಪನ್ನು ಮಾಡಿಸೋದಿಲ್ಲ ಭಗವಂತ ಆ ಸಮಯದಲ್ಲಿ ಅಂತ. ಆದರೆ ನಮ್ಮ ಸ್ವಂತ ಬುದ್ಧಿ ತೋರಿಸ್ಬಾರ್ದು ನಾವು. ತುಂಬ ಮುಖ್ಯವಾದ್ದೇನೆಂದರೆ ಪೂರ್ಣ ಸಮರ್ಪಣೆ. ಈ ಒಂದೇ ಕೆಲಸ ನಿಮಗಿರುವಂಥದ್ದು, ಅದಾದರೆ ಮತ್ತೆಲ್ಲ ಕೆಲಸ ದೇವರದ್ದು ಅಥವಾ ಗುರುವಿನದ್ದು ಅಂತ. ಪೂರ್ಣ ಸಮರ್ಪಣೆ ನಮ್ಮ ಕೆಲಸ ಅಂತ. ಅದು ಒಂದನ್ನು ನಾವು ಮಾಡಲಿಕ್ಕಿರುವಂಥದ್ದು. ಅದು ಒಂದು ತುಂಬ ಕಷ್ಟ ಇದೆ, ಅದು ಸುಲಭ ಇಲ್ಲ. ಅದು ಪೂರ್ಣ ಸಮರ್ಪಣೆ ಆಗಬೇಕು ಅಂದರೆ ನಮ್ಮ ಅಹಂ ಬಿಟ್ಕೊಡೋದಿಲ್ಲ, ನಮ್ಮ ಯುಗೋ ಬಿಟ್ಕೊಡೋದಿಲ್ಲ ಅಂತ. ಅದು ತಲೆ ಎತ್ತಿ ನಿಲ್ತದೆ ಮಧ್ಯದಲ್ಲಿ ಅಂತ. ತಲೆ ಎತ್ತಿ ನಿಂತರೆ ಮುಗೀತು ಅಂತ, ಮತ್ತೇನು ಉಳಿಯೋದಿಲ್ಲ ಅಲ್ಲಿ ಅಂತ. ಆದರೆ ಈ ಕುಟುಂಬ ತುಂಬ ಒಂದು ಭಾವ ಪರವಶತೆಯಲ್ಲಿ ಎಷ್ಟಾರು ಕಾಲದಿಂದ ಸಂಸ್ಥಾನದೊಟ್ಟಿಗೆ ಒಂದಾಗಿ ಹೊಂದಿಕೊಂಡು ಕ್ಷಣ ಕ್ಷಣವೂ ಸಂಸ್ಥಾನವನ್ನು ನೆನೆಸಿ ಜೀವನ ಮಾಡ್ತಾ ಇರುವಂಥದ್ದು. ಹಾಗಾಗಿ ಕಷ್ಟ ಏನಪ್ಪ ಅಂದರೆ, ಬೇರೆ ಎಲ್ಲ ಕಷ್ಟ ಗುರುಗಳು ಪರಿಹಾರ ಮಾಡಿದ್ದಾರೆ ಅಂತ ಆಯ್ತಲ್ಲ. ಈಗ ಕಷ್ಟ ಏನಪ್ಪ ಅಂದರೆ ಗುರುಗಳು ಮನೆಗೆ ಬರಲಿಲ್ಲ, ಸುಮಾರು ಯಾವಾಗಲೂ ಬರಲಿಲ್ಲ ಅಂದ್ರೆ ಹಾಗಲ್ಲ, ಬಂದೆಲ್ಲ ಆಗಿದೆ ಮೊದಲು ಅಂತ. 10 ವರ್ಷದಿಂದ ಬಂದಿಲ್ಲ ಅಂತ ಅಷ್ಟೇ ಅಂತ. ಆದರೆ ಎಷ್ಟೋ ತಲೆಮಾರುಗಳಾಗಿರ್ತದೆ ಹೋಗದೆ, ಅಂದರೆ ಎಷ್ಟು ವ್ಯತ್ಯಾಸ ಇರ್ತದೆ ನೋಡಿ ಅಂತ. ಎಷ್ಟೋ ತಲೆಮಾರು, ಅವ್ರ ಪೀಳಿಗೆಯಲ್ಲಿ ಗೊತ್ತಿಲ್ಲ ಗುರುಗಳು ಮನೆಗೆ ಬಂದು ಅಂತ, ವಂಶದಲ್ಲೇ ಗೊತ್ತಿಲ್ಲ ಅಂತ ವಂಶಗಳಿರ್ತವೆ ಅಂತ. ಆದರೆ ಇಂಥವ್ರು ಹೇಗಿರ್ತಾರೆ ಅಂದರೆ, 5 ವರ್ಷ ಆಯಿತು ಗುರುಗಳು ಬರದೆ ನೀವು ಅಂತ, 10 ವರ್ಷ ಆಯಿತು ಗುರುಗಳು ಎನ್ನುವಾಗ ಅವರಿಗೆ ಆಗಾಗ ಬರಬೇಕು ಅಂತ, ಪದೇ ಬರಬೇಕು, ಪ್ರತಿ ವರ್ಷ ಬರಬೇಕು, ಪ್ರತಿದಿನ ಇಲ್ಲೇ ಇದ್ರೂ ಅಡ್ಡಿಲ್ಲ ಆಗ್ಬೋದು ಅಂತ, ಹೋಗದೆ ಇದ್ರೂ ಪರವಾಗಿಲ್ಲ ಅಂತ ಹಾಗೆ ಇರ್ತದೆ ಅದು ಅಂತ. ಆ ಪ್ರೀತಿ ಅದು ಅಂತ, ಅದು ಇರಬೇಕಾಗಿರುವಂಥದ್ದು, ಭಾವ ಬಂಧ ಅದು ಅಂತ, ಹಾಗೆ ಬೇಕದು ಅಂತ. ಹಾಗಾಗಿ 10 ವರ್ಷ ಆಗಿದ್ದೇನೋ ಹೌದು, ನಮಗೆ ಲೆಕ್ಕ ಇರಲಿಲ್ಲ ನಮ್ಮ ಹತ್ರ. ಪುರುಷೋತ್ತಮ ಹೇಳಿದ್ದೇ ಲೆಕ್ಕ, ಪುರುಷೋತ್ತಮನ ಲೆಕ್ಕ ಕೇಳಿ ಹೇಳಿದ್ದನ್ನು ಕಾಣ್ತದೆ. ಇಲ್ಲಿ ಪಕ್ಕದಲ್ಲಿ ಮಂತ್ರಿಗಳು ಪಕ್ಕದಲ್ಲಿ ನಿಂತಿದ್ದರಿಂದ ಮಧ್ಯೆ ನಿಲ್ಲಿಸಿದ್ದು ನಾವು, ಪೂರ್ತಿ ಉಪಯೋಗ ತಗೊಂಡಿದ್ದು ಪುರುಷೋತ್ತಮ. ಅದರದ್ದು ಮಧ್ಯೆ ಮಾಹಿತಿಗಳು ಇದು ಹೌದಾ ಹಾಗ ಈಗ ಅಷ್ಟ ಇಷ್ಟ ಅಂತ. 10 ವರ್ಷ ವಿಳಂಬಿಸಿ ನಾವು ಬಂದರೆ 10 ವರ್ಷದ ಇಡೀ ಭಾಗ್ಯ ಒಟ್ಟಿಗೆ ಸಿಕ್ಕಿದೆ ಅಂತ ನಾವು ಹೇಳುವಂಥದ್ದು. 10 ವರ್ಷದ್ದು ಕೂಡಿ ಬಂದಿದೆ ಅಂತ ಇಲ್ಲಿ. ಗುರುಗಳು ಈ ಬರುವಾಗ 10 ವರ್ಷ ಮಾಡ್ಬೋದು, ಅದು ಆಶೀರ್ವಾದ ಮಾಡುವಾಗ ಕಂಜೂಸಿ ಇಲ್ಲ ಅಂತ ಅಲ್ಲಿ ಅಂತ. ಆಶೀರ್ವಾದ ಮಾಡುವಾಗ ಜಿಪಣತನ ಅಲ್ಲಿಲ್ಲ ಅಂತ, ಇಲ್ಲವೇ ಇಲ್ಲ ಅಂತ. ಮನಸ್ಸು ತುಂಬಿದರೆ ಎತ್ತಿ ಕೊಟ್ಬಿಡೋದೆ ಅಂತ, ಕೈ ಎತ್ತಿ ಕೊಟ್ಬಿಡೋದೆ ಅಂತ. ಒಳ್ಳೇದಾಗಲಿ ಅಂತ ಹರಿಸುವಾಗ ಅಲ್ಲಿ ಅರ್ಧ ಕಾಲು ಭಾಗ ತೂಕ ಮಾಡಿ ಹರಿಸೋದು ಅಂತಿಲ್ಲ ಅಂತ. ಹಾಗಾಗಿ 10 ವರ್ಷದ ಆಶೀರ್ವಾದ ಒಮ್ಮೆಲೆ ಸಿಗುವಂಥದ್ದು ಅಂತ. ಮತ್ತು ಕಾರ್ಯಕ್ರಮದ ಚಂದವು ಕೂಡ ಹಾಗೆ ಅಂತ. ಬಹುಶಃ ಮೊದಲೇ ಆಗಿದ್ದರೆ ಅದು ಸ್ವರ್ಣಭಿಕ್ಷೆ ಆಗ್ತಿರ್ಲಿಲ್ಲ. ಅದು ಸ್ವರ್ಣಭಿಕ್ಷೆ ಆಗುವಾಗ ಆ ಸ್ವರ್ಣಭಿಕ್ಷೆಯೇ ಕಾಯ್ಕೊಂಡಿರಬೇಕು ಅಂತ, ಹೀಗಾಗಬೇಕು ಅನ್ನೋ ಕಾರಣಕ್ಕೆ ಅದು ಕಾದುಕೊಂಡಿರಬೇಕು ಎಂಬುದಾಗಿ ನಾವು ಭಾವಿಸುವಂಥದ್ದು. ತುಂಬ ಚಂದದಲ್ಲಿ ಈ ಕಾರ್ಯಕ್ರಮ ಇಲ್ಲಿ
ನೆರವೇರಿದೆ. ಇನ್ನು ಮುಂದೆಯೂ ಕೂಡ ಒಳ್ಳೆಯದಾಗಬೇಕು, ಈ ಕುಟುಂಬಕ್ಕೂ ಒಳ್ಳೆಯದಾಗಬೇಕು. ಇಬ್ಬರು ಹೆಣ್ಮಕ್ಳು, ಇಬ್ಬರು ಅದು ಮುಂದಿನ ಮುಂದಿನ ತಲೆಮಾರು. ಅದು ಈಗೆಲ್ಲ ಈ ಆಧುನಿಕವಾಗಿ ಹೇಳೋದುಂಟಲ್ಲ, ಮುಂದಿನ ಮಾಡೆಲ್ ಅಂತ. ಅಂದರೆ ಒಂದು ವಾಹನವೋ ಅಥವಾ ಒಂದು ಫೋನು ಇಂಥದ್ದಿದ್ದರೆ ಅದು ಮುಂದಿನ ಮಾಡಿದ್ರೆ ಮತ್ತೆ ಚೆನ್ನಾಗಿರ್ತದೆ, ಮತ್ತು ಮುಂದುವರೆದಿರ್ತದೆ ಅಂತ. ಈ ಪುರುಷೋತ್ತಮ ಆಗಲೇ ಹೇಳಿ ಆಯಿತು. ಈಗ ಮಗಳ ಬಗ್ಗೆ ಹೇಳುವಾಗ ಒಂದು ತೂಕ ಅವಳು ಮುಂದೆ ಅಂತ ಎನ್ನುವ ಹಾಗೆ ಪುರುಷೋತ್ತಮ ಈಗಾಗಲೇ ಹೇಳಿ ಆಯಿತು. ಆ ಮಕ್ಕಳು ಅವರ ಕಾಲದಲ್ಲಿ ಕೂಡ ಇನ್ನಷ್ಟು ಶ್ರೇಯಸ್ಸಾಗಬೇಕು, ಇನ್ನಷ್ಟು ಒಳ್ಳೆಯದಾಗಬೇಕು. ಮತ್ತು ಈ ಕುಟುಂಬಕ್ಕೂ ಕೂಡ, ಇಡೀ ದಂಬೆ ಮೇಲೆ ಕುಟುಂಬಕ್ಕೂ ಶುಭ ಆಗಬೇಕು, ಶ್ರೇಯಸ್ಸಾಗಬೇಕು. ಅವರ ಕುಟುಂಬದಲ್ಲಿ ಯಾವ ದೋಷಗಳು ತಿಳಿದೆಯೋ ಇದ್ದಿದ್ದರೆ ಅದೆಲ್ಲವೂ ನೀಗಿ ಹೋಗಿ ಕಷ್ಟಗಳು ಯಾವುದು ಬರದೆ, ಮುಖ್ಯವಾಗಿ ಆರೋಗ್ಯ ಅದು ಚೆನ್ನಾಗಿದ್ದು ಒಳ್ಳೆಯದಾಗಬೇಕು ಈ ಕುಟುಂಬಕ್ಕೆ. ಆ ಆಶೀರ್ವಾದ ಸಂಸ್ಥಾನ ಮತ್ತೆ ಮತ್ತೆ ಮಾಡುವಂಥದ್ದು. ಹಾಗಾಗಿ ಎಲ್ಲರಿಗೂ ಒಳ್ಳೆಯದಾಗಲಿ, ನಿಮಗೂ ಎಲ್ಲರಿಗೂ, ಇಲ್ಲಿ ಸೇರಿರ್ತಕ್ಕಂಥ ಎಲ್ಲರಿಗೂ ಒಳ್ಳೆಯದಾಗಲಿ. ಈ ಭಕ್ತಿ, ಈ ಭಾವ, ಈ ಪ್ರೀತಿ, ಈ ಒಂದು ಬಾಂಧವ್ಯ ಇದು ಹೇಗೆ ಉಳಿಯಲಿ, ಇನ್ನೂ ಬೆಳೆಯಲಿ, ಇನ್ನೂ ಎತ್ತರಕ್ಕೆ, ಇನ್ನೂ ಆಳಕ್ಕೆ ಅದು ವಿಸ್ತರಿಸಲಿ ಎಂಬುದಾಗಿ ನಾವು ಹಾರೈಸ್ತೇವೆ. ಎಲ್ಲರಿಗೂ, ಇಲ್ಲಿ ಸೇರಿರ್ತಕ್ಕಂಥ ಎಲ್ಲರಿಗೂ ಶ್ರೇಯಸ್ಸಾಗಲಿ. ಇನ್ನೂ 10 ವರ್ಷ ಆಗದೆ, ಅದಕ್ಕಿಂತ ಮೊದಲೇ ಇದಕ್ಕಿಂತ ಚಂದದ, ಇನ್ನೂ ಭಾವ ತುಂಬಿದ ಒಂದು ಮನಸ್ಸು ಮುಟ್ಟುವ ಕಾರ್ಯಕ್ರಮ ಇಲ್ಲಿ ಆಗಲಿ, ಆಗ್ತಾನೆ ಇರಲಿ ಎಂಬುದಾಗಿ ಸಂಸ್ಥಾನ ಪ್ರಾಯ ಆಯ್ತು ಅಂತ ಹೇಳೋದು ಪುರುಷೋತ್ತಮ. ನಿಮ್ಗೆ ಯಾರಿಗಾರು ಹಾಗೆ ಅನಿಸಿದೆ ಪ್ರಾಯ ಆಯಿತು ಅಂತ? ಪುರುಷೋತ್ತಮನಿಗೆ ಹಾಗೆ ಅನಿಸ್ತಿಲ್ಲ, ಒಂದೇ ರೀತಿ ಇದ್ದಾನೆ ಎಷ್ಟು ವರ್ಷದಿಂದಲೂ ಕೂಡ ಅಂತ. ಪುರುಷೋತ್ತಮ ಪ್ರಾಯ ಆಯಿತು ಅಂತ ಹೇಳಿದ್ರು, ನಾವು ಅಭಿಪ್ರಾಯ ಆಯಿತು ಅಂತ ಹೇಳಿದ್ರು ನಾವು ಅಂತ. ಅಭಿಪ್ರಾಯ ಅಂದರೆ ಬರಬೇಕು ಅನ್ನೋ ಅಭಿಪ್ರಾಯ, ಇರಬೇಕು, ಜೊತೆಗಿರಬೇಕು, ಆಶೀರ್ವಾದ ಮಾಡಬೇಕು ಅನ್ನೋ ಅಭಿಪ್ರಾಯ, ಅದನ್ನು ನಾವು ಹೇಳ್ತಾ ಇರೋವಂಥದ್ದು. ಹಾಗಾಗಿ 10 ವರ್ಷ ಆಗಲಿಕ್ಕಿಲ್ಲ ಇನ್ನು ಅಂತ, ಅದಕ್ಕಿಂತ ತುಂಬ ಬೇಗ, ಬಹಳ ಬೇಗ ಇಂಥ ಕಾರ್ಯಕ್ರಮ, ಇದಕ್ಕಿಂತ ಚಂದದ ಕಾರ್ಯಕ್ರಮ ನಡೀಲಿ ಅಂತ ಎಂಬುದಾಗಿ ಹೇಳಿ, ಎಲ್ಲರಿಗೂ ಈ ಸಮಯದಲ್ಲಿ ಈ ಸ್ವರ್ಣಮಯವಾದ ಆಶೀರ್ವಾದವನ್ನು, ಬಂಗಾರದ ಬದುಕಿನ ಆಶೀರ್ವಾದಗಳನ್ನು ಮಾಡಬಯಸ್ತೇವೆ. ಎಲ್ಲರಿಗೂ ಶ್ರೇಯಸ್ಸಾಗಲಿ ಎಂಬುದಾಗಿ ಅಪ್ಪಣೆ ಆಗ್ತದೆ. ಹರೇ ರಾಮ. ಮಂಡಲಾಧೀಶ್ವರ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಸ್ವಾಮಿ ಮಹಾರಾಜ ಕಿ ಜೈ.